ಯೋಗಗಳು ಅನ್ನುವಂಥದ್ದು ಏನಿರುತ್ತೆ ಅದರ ಒಂದು ಪೂರಕವಾಗಿ ನಾವು ನೋಡೋಕ್ಕೋದ್ರೆ ಮಾಸಗಳೂ ಕೆಲಸ ಮಾಡುತ್ತೆ. ಏಪ್ರಿಲ್ ಆಗ್ಬೋದು ಅಥವಾ ಡಿಸೆಂಬರ್ ಆಗ್ಬೋದು, ಮಾರ್ಚ್ ಆಗ್ಬೋದು. ಸಾಮಾನ್ಯವಾಗಿ ಈ ಜನವರಿ, ಫೆಬ್ರವರಿ, ಮಾರ್ಚು, ಜೂನ್, ಜುಲೈ ಈ ಮಾಸಗಳಲ್ಲಿ ಕೆಲವು ಹೆಚ್ಚಿನ ಮಟ್ಟಿಗೆ ರಾಜಕಾರಣಿಗಳಾಗಿರುವಂಥದ್ದು ನಾವು ಗಮನಿಸೋದಾಯಿತು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರುವಂಥವರು ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಂತ ಏನು ಜುಲೈಯಲ್ಲಿ ಹುಟ್ಟಿರುವಂಥವ್ರು ಬರಲ್ಲ ಅಂತೇನಿಲ್ಲ. ಆದರೆ ಒಲವು ಜಾಸ್ತಿ ಅಂದರೆ ಮಾರ್ಚು ಮತ್ತು ಏಪ್ರಿಲ್, ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರುವಂಥವ್ರಿಗೆ ರಾಜಕಾರಣ ಕ್ಷೇತ್ರದಲ್ಲಿ ಹೆಚ್ಚು ಒಲವು ಜಾಸ್ತಿ ಇರುತ್ತೆ. ಭಾಳ ಗಮನಿಸಬಹುದು. ಡಿಸೆಂಬರಲ್ಲಿ ಹುಟ್ಟಿರುವಂಥವರು ಉನ್ನತ ಸ್ಥಾನದಲ್ಲಿದ್ದಾರೆ, MP ಆಗಿದ್ದಾರೆ, MLA ಆಗಿದ್ದಾರೆ, ಇವೆಲ್ಲ ನಾವು ಗಮನಿಸ್ಬೋದು. ಅದೇ ರೀತಿ ಕೆಲವು ಮಾಸಗಳಲ್ಲಿ ಕೆಲವೊಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರುವಂಥವ್ರಿಗೂ ಸಹ ಉನ್ನತ ಪದವಿಯನ್ನು ಪಡೆದಿರುವಂಥದ್ದು ಇದೆ. ನಾನೊಂದು ಸರ್ವೆಯನ್ನು ಮಾಡಿದ್ದೀನಿ ನೋಡಿ, ಗಮನಿಸಬಹುದು. ಈ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರುವಂಥವ್ರಿಗೆ ಈ 1ನೇ ತಾರೀಕು ಮತ್ತು 10ನೇ ತಾರೀಕು 28 ಏನು ದಿನಾಂಕದಲ್ಲಿ ಏನಾದರೂ ಜನಿಸಿದರೆ ಸಾಮಾನ್ಯವಾಗಿ ಅವ್ರಿಗೆ ಅವ್ರ ಏಜು ನಾನು ಹೇಳುವಂಥದ್ದು 28, 37, 55, 64 ವಯಸ್ಸಿನಲ್ಲಿ ರಾಜಕಾರಣಿ ಆಗಿ ಉನ್ನತ ಸ್ಥಾನ, ಅಧಿಕಾರ ಸಿಗುವಂಥ ಯೋಗ ನೋಡಿ, ಬಹಳ ಅದ್ಭುತವಾದಂಥದ್ದು. ಅದರಲ್ಲಿ ಡಿಸೆಂಬರಲ್ಲಿ ಹುಟ್ಟಿರುವಂಥವ್ರಿಗೆ 1ನೇ ತಾರೀಕು ಆಗ್ಬೋದು, 10ನೇ ತಾರೀಕು ಮತ್ತು 19, 28ನೇ ತಾರೀಕಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಯಾರೇ ಆಗ್ಬೋದು, ಅಂಥ ವ್ಯಕ್ತಿ ರಾಜಕಾರಣಿ ಆಗುವಂಥ ಯೋಗ ಉಂಟಾಗುತ್ತೆ. ಅದು ಡಿಸೆಂಬರ್. ಮತ್ತು ಅದೇ ರೀತಿ ಸಹ ಈ ಮಾರ್ಚ್ ತಿಂಗಳು, ಅದು ಏನು ಬಹಳ ಅಷ್ಟು ಮಾರ್ಚಲ್ಲಿ ಹುಟ್ಟಿರುವಂಥವ್ರು ಏನು ಏಳಿಗೆ ಇಲ್ಲ ಅನ್ನುವಂಥದ್ದೇನಿಲ್ಲ. ಮಾರ್ಚಲ್ಲಿನೂ ಸಹ ಕೆಲವು ಕಾಂಬಿನೇಷನ್ಸ್ ಇದೆ. ಕೆಲವು ಒಂದು ದಿನಾಂಕಗಳಲ್ಲಿ ಹುಟ್ಟಿರುವಂಥವ್ರಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ನಾವು ಗಮನಿಸಬಹುದು. ನೋಡಿ, 2ನೇ ತಾರೀಕು ಮತ್ತು 11ನೇ ತಾರೀಕು, 20, 29ನೇ ತಾರೀಕಿರಲಿ, ಅದರಲ್ಲಿ ಮಾರ್ಚಲ್ಲಿ ಹುಟ್ಟಿರುವಂಥವ್ರಿಗೆ 25 ಅವರ ಏಜು ಹೇಗೆ ಅಂದರೆ ಈ ತಾರೀಕಿರಬೇಕು 25 ಮತ್ತು 29, 43, 47 ಮತ್ತು 52, 65 ಏಜಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನ ಲಭಿಸುತ್ತೆ. ಗಮನಿಸಬಹುದು ನೋಡಿ. ನಾವು ಒಂದು ವಿಚಾರ, ಬಹಳ ರಾಜಕಾರಣಿಗಳಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಏರಿರುವಂಥದ್ದು ನಾವು ನೋಡ್ತೀವಿ. ಒಂದು ಏಜ್ ಇರುತ್ತೆ, 63ನೇ ಇಸ್ವಿಯಲ್ಲಿ ಅವರು 63ನೇ ಏಜಲ್ಲಿ ಒಂದು ಉನ್ನತ ಹುದ್ದೆಯನ್ನು ಏರಿರುವಂಥದ್ದು ನಾವು ಗಮನಿಸಬಹುದು. ಆ ಒಂದು ಏಜಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮತ್ತು ನಾವು ಮಾತನಾಡ್ತಾ ಇದ್ದೀವಿ ಏಪ್ರಿಲ್ಲು ಹೇಗಿದೆ, ಏಪ್ರಿಲಲ್ಲಿ ಹುಟ್ಟಿರುವಂಥವರು ಮಹತ್ವವಾದಂತಹ ಒಂದು ಸಾಧನೆ ಮಾಡುವಂತಹ ಯೋಗನೂ ಇರಬೇಕು ಮತ್ತು ಆ ಮಾಸದ ಫಲ ಎರಡೂ ನಾವು ಗಮನಿಸಬೇಕಾಗುತ್ತೆ. ಇವತ್ತು ನಾನು ಒಂದು ಸರ್ವೆ ಮಾಡಿರುವಂಥದ್ದು ಏಪ್ರಿಲಲ್ಲಿ ಹುಟ್ಟಿರುವಂಥವ್ರು MP ಆಗಿದ್ದಾರೆ, MLA ಆಗಿದ್ದಾರೆ ಮತ್ತು ಉನ್ನತ ಒಂದು ಸಚಿವರಾಗಿರುವಂಥದ್ದು ನಾವು ಗಮನಿಸಬಹುದು. ನೋಡಿ, ಈ ಏಪ್ರಿಲಲ್ಲಿ ಹುಟ್ಟಿದ್ದಂಥವರು 6ನೇ ತಾರೀಕು ಬಹಳ ಅವ್ರಿಗೆ ಅಟ್ರಾಕ್ಟ್ ಜಾಸ್ತಿ ಇರುತ್ತೆ. ಏನಾದರೂ ಒಂದು ಸಾಧನೆ ಮಾಡೋಣ ಅಥವಾ ಉನ್ನತ ಸ್ಥಾನಕ್ಕೆ ಹೋಗೋಣ ಅನ್ನುವಂಥದ್ದು ಇರುತ್ತೆ. 6, 15, 24ನೇ ತಾರೀಕು ಮತ್ತು ಅದರ ಜೊತೆಗೆ 27ನೇ ತಾರೀಕಲ್ಲಿ ಜನನ ಆದಂಥವ್ರು ಆಗಬಹುದು. ಅವರಿಗೆ ಅವರ ಏಜ್ ಹೇಗಿರುತ್ತೆ ಅಂದರೆ 24, 36ನೇ ಅವ್ರಿಗೆ 36ನೇ ಒಂದು ಏಜ್ ನಡೀತಾ ಇದೆ ಅಂತ ಹೇಳಿದ್ರೆ, ಅಥವಾ 42, 45, 51, 60 ಮತ್ತು 63ನೇ ಒಂದು ವಯಸ್ಸಿನಲ್ಲಿ ರಾಜಕಾರಣಿಯಾಗಿ ಉನ್ನತ ಪದವಿ, ಅಧಿಕಾರ ಸಿಗುತ್ತೆ. ಬಹಳ ಅದ್ಭುತವಾದಂಥ ಕಾಂಬಿನೇಷನ್ಸು. ನಾವು ಒಲವು, ಯೋಗ ಇವೆಲ್ಲವೂ ಇದ್ದರೂ ಸಹ ಅವ್ರಿಗೆ ಏಜು ಪ್ರಕಾರವಾಗಿ ಯೋಗಗಳು ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಅದ್ರ ಪೂರಕವಾಗಿ ದಶಾಭುಕ್ತಿನೂ ಇರಬೇಕು ಮತ್ತು ಅದರ ಜೊತೆಗೆ ಬಲನೂ ಇರಬೇಕಾಗುತ್ತೆ. ಇಷ್ಟು ಕೆಲಸ ಮಾಡ್ತಾ ಇದ್ದರೆ ನಾನು ಹೇಳಿರುವಂಥ ಮಾಸ ಮತ್ತು ಏನು ಒಂದು ಅವರ ಯೋಗಗಳನ್ನು ಕೆಲಸ ಮಾಡಲಿಕ್ಕೆ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ಒಬ್ಬ ವ್ಯಕ್ತಿಗೆ ನಾನು ಮೊನ್ನೆನೂ ಮಾತನಾಡುವಾಗ ಹೇಳ್ತಾ ಇದ್ದೆ, ರಾಜಕಾರಣಿ ಯೋಗ ಇರಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರವಿ ಉಚ್ಚಸ್ಥಾನದಲ್ಲಿರಬೇಕು. ಉಚ್ಚಸ್ಥಾನ ಅಂತ ಹೇಳಿದ್ರೆ ಮೇಷರಾಶಿ, ಅದು ದಶಮ ಸ್ಥಾನ ಆಗಿದ್ದು, ಅಥವಾ ಸ್ವಕ್ಷೇತ್ರದಲ್ಲಿ ಏನಾದರೂ ಸಿಂಹರಾಶಿಯಲ್ಲಿ ರವಿ ಕಾಂಬಿನೇಷನ್ಸು, ಬುಧ ಅಥವಾ ಗುರು ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಅಂಥವರು ರಾಜಕಾರಣಿ ಆಗ್ತಾರೆ. ಇದು ಯೋಗಗಳ ಕಾಂಬಿನೇಷನ್ಸು. ಉದಾಹರಣೆಗೆ ಮೇಷರಾಶಿ ವಿಚಾರದಲ್ಲಿ ತಗೊಂಡಾಗ ದಶಮದಲ್ಲಿ ಗುರು ಮತ್ತು ಅದರ ಜೊತೆಗೆ ರವಿ ಕಾಂಬಿನೇಷನ್ಸ್ ಇತ್ತು ಅಂದರೆ ಅವ್ರಿಗೆ ಯೋಗ ಅಲ್ಲಿದೆ. ಆದರೆ ಅದು ಫಲ ಕೊಡೋದು ಯಾವಾಗ? ಅವರ ದಶಾಕಾಲದಲ್ಲಿ. ಯಾವ ರೀತಿ? ಗುರುದಶ ರವಿ ಭುಕ್ತಿ ನಡೆಯುವಾಗ, ಅಥವಾ ರವಿ ದಶ ಗುರು ಭುಕ್ತಿ ಯಾವ ರೀತಿ ಕಾಂಬಿನೇಷನ್ಸ್ ಇರುತ್ತೋ, ಈ ಕಾಂಬಿನೇಷನ್ಸಲ್ಲಿ ಏನಾದರೂ ದಶಾಭುಕ್ತಿಗಳು ಇತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ರಾಜಕಾರಣಿಯಲ್ಲಿ ಬರ್ತಾನೆ. ನಿಂತ್ಕೊಂಡ್ರೂ ಅವ್ರಿಗೆ ಜಯ ಅಂತೂ ಖಂಡಿತ ಇರುತ್ತೆ. ಈ ರೀತಿ ಕೆಲವೊಂದು ಮಾಸಗಳು ಸಹ ವ್ಯಕ್ತಿಗತವಾಗಿ ಅಭಿವೃದ್ಧಿ ಆಗ್ಲಿಕ್ಕೂ ಸಾಧ್ಯ ಇರುತ್ತಮ್ಮ. ಓಕೆ ಗುರುಜಿ, ಮತ್ತೆ ಮಾತನಾಡೋಣ. ಒಬ್ರು ಕಾಲರ್ ಹೇಳಿದ್ದಾರೆ, ಬಳ್ಳಾರಿಯಿಂದ ಪ್ರಮೀಳಾ ಕರೆ ಮಾಡಿದ್ದಾರೆ. ನಮಸ್ತೆ ಮಾ.
ಹಲೋ ನಮಸ್ಕಾರ ಗುಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೆಸರು ಹೇಳಿ. ಸೌಮ್ಯ ಅಂತ. ಸೌಮ್ಯ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 1/5/1983. 1/5/1989. 89. ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿಮ್ಮ. ಬೆಳಗ್ಗೆ 9:30 ಬಳ್ಳಾರಿ. ಬೆಳಗ್ಗೆ 9:30 ಬಳ್ಳಾರಿ. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಗಳೇ. ಏನಮ್ಮ, ಏನ್ ಮಾಡ್ತಾ ಇದ್ದಾಳೆ ಮಗಳು? ಕೆಲಸ ಮಾಡ್ತಾ ಇದ್ದಾರೆ. ಮದ್ವೆಗೂ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಹತ್ರ ನಾನು ಕೇಳಿದ್ದೆ ಅಲ್ಲಿದ್ದು 2ನೇ ಸಲ. ಓಹ್, ಪರವಾಗಿಲ್ಲ, ಕರೆ ಸಿಕ್ಕಿತ್ತು. ಏನಾದ್ರೂ ಪರಿಹಾರ ಮಾಡ್ತಾ ಇದ್ದಾಗ ಏನಾದ್ರೂ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆಯಾ? ಹಾಗೆ ಇದೆಯಾ? ಅದೇ ಸ್ವಾಮಿ, ಮೊದಲು ನೀವು ತೊಗರಿ ಬೇಳೆ, ಆಮೇಲೆ ತೊಗರಿ, ಉದ್ದು ಎಷ್ಟು ಸತಿ ಕೊಟ್ರಮ್ಮ ಧಾನ್ಯ ಎಲ್ಲ? 4 ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಹಸು ಕೊಡು ಅಂತ ಹೇಳಿದ್ರೆ ಅದನ್ನು ಕೊಟ್ಟೆ. ಎಷ್ಟು ಸತಿ ಕೊಟ್ರಿ ಅದನ್ನ? ಆಮೇಲೆ ಸ್ವಾಮಿ ಏನಮ್ಮ, ಒಂದ್ 15 ಸಲ 16 ಸಲ ಕೊಟ್ಟಿನಿ ಸ್ವಾಮಿ. ಅವರ ನಕ್ಷತ್ರ ದಿವಸ ನಕ್ಷತ್ರ ದಿನ ಕೊಟ್ಟಿನಿ. ಮತ್ತೆ ಇನ್ನೊಂದು ಹೇಳಿದ್ರಿ, ಇನ್ನೊಂದು ಪರಿಹಾರ ಹೇಳಿದ್ರಿ. ಆಂಜನೇಯ ಸ್ವಾಮಿ ಗುಡಿಗೆ ಎಳ್ಳು ಮತ್ತು ತೊಗರಿ ಕಾಳು ಕೊಡಕ್ ಹೇಳಿದ್ರಿ. ಮದ್ವೆಗೆ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಗುರುಗಳೇ. ಅದೇನು ಈಗ ಸೆಟ್ ಆಯ್ತು, ಮತ್ತೆ ಮುರಿದೋಯ್ತು. ಒಮ್ಮೆ ಒಂದ್ಸತಿ ಭೇಟಿ ಮಾಡಿ. ಒಂದು ಕಟ್ಟು ವೀಳ್ಯದೆಲೆ, ಬಟ್ಲಡಿಕೆ, ಚಿಲ್ಲರೆ ಕಾಸು ತಗೊಂಡು. ಬೇಕಂದ್ರೆ ಒಂದು ಪ್ರಶ್ನಶಾಸ್ತ್ರ ಅಂತ ಇರುತ್ತೆ. ಕೆಲವು ಜಾತಕದ ಅನುಸಾರವಾಗಿ ಗ್ರಹಗಳ ಕಾಂಬಿನೇಷನ್ಸ್ ಅನ್ನ ತೆಗೆದುಕೊಂಡು ಅದಕ್ಕೆ ಪೂರಕವಾಗಿ ಯಾವ ಗ್ರಹ ಸಪ್ತಮಾಧಿಪತಿ ಆಗ್ಬೋದು, ಅಥವಾ ಸಪ್ತಮಾಧಿಪತಿ ಏನಾದರೂ ಪಾಪಗ್ರಹಗಳ ಜೊತೆ ಇತ್ತು ಅಂದ್ರೆ ಆ ಧಾನ್ಯಗಳನ್ನು ನೆನೆಸಿ ಅವರ ನಕ್ಷತ್ರದ ದಿನ ಗೋಮಾತೆಗೆ ತಿನ್ನಿಸಿದಾಗ ಹೆಚ್ಚಿನ ಮಟ್ಟಿಗೆ ಲಭ್ಯ ಆಗುವಂಥದ್ದು ಇರುತ್ತೆ. ಕೆಲವೊಂದು ದೋಷಗಳಿರುತ್ತೆ, ಈ ಪಿತೃದೋಷಗಳಾಗ್ಬೋದು, ಅಥವಾ ಕೆಲವು ಸರ್ಪಗಳಿಗೆ ಸಂಬಂಧಪಟ್ಟಂಥ ದೋಷಗಳಿರ್ಬೋದು. ಇದು ಬೇಗ ಕೆಲಸ ಮಾಡೋದಿಲ್ಲ ನಾನು ಕೊಟ್ಟಿರುವಂಥದ್ದು. ಹಾಗಾಗಿ ಕೆಲವೊಂದು ಮದುವೆ ವಿಚಾರಕ್ಕೂ ಬಹಳ ಜನಕ್ಕೆ ಹನಗ ಬಂಧನ, ವಿಷ್ಣು ಬಂಧನ ಕೊಡ್ತಾ ಇದ್ದೀನಿ. ಬಹಳ ಜನಕ್ಕೆ ಉಳಿತಾನ ಕಂಡಿದ್ದಾರೆ. ಹಾಗಾಗಿ ಒಂದ್ಸತಿ ಭೇಟಿ ಮಾಡಿ, ನೇರವಾಗಿ ಉಳಿದಾಗುತ್ತಮ್ಮ. ಓಕೆ. ಹಾಗೆ ರಾಣಿಬೆನ್ನೂರಿನಿಂದ ಹೇಮಾ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿಮ್ಮ ನಿಮ್ದು. 25/6/1990. 25/6/1990. ಮಧ್ಯಾಹ್ನ 12:05 ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ. ಮಧ್ಯಾಹ್ನ 12:05. ಹುಟ್ಟಿದ ಸ್ಥಳ ತಿಳಿಸಿಮ್ಮ ನಿಮ್ದು. ಕೊಪ್ಪಳ ರೀ, ಭಾಗ್ಯನಗರ. ಓಕೆ, ನಮ್ ಜೊತೆ ಗುರೂಜಿ ಇದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ನೋಡಮ್ಮ, ಕರ್ಕಾಟಕ ರಾಶಿ, ಅದರಲ್ಲಿ ಸಹ ಕರ್ಕಾಟಕ ಪುಷ್ಯ ನಕ್ಷತ್ರ ಕಾಂಬಿನೇಷನ್ಸ್ ರೀತಿಯಲ್ಲೇ ಹೆಸರನ್ನ ಇಟ್ಟಿರುವಂಥದ್ದು. ಏನು ಕೆಲಸ ಮಾಡ್ತಾ ಇದ್ದೀರಮ್ಮ ತಾವು? ನಾವು ಮನೇಲಿದ್ದೀವಿ ಸರ್. ಮದುವೆಯಾಗಿ 8 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಖಂಡಿತಮ್ಮ, ತಿಳಿಸ್ಕೊಡ್ತೀನಿ. ಇಲ್ಲಿ ಜಾತಕದ ಅನುಸಾರವಾಗಿ ಪಂಚಮ ಸ್ಥಾನ ಪುತ್ರಸ್ಥಾನ ಅಂತ ಹೇಳ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೇನೆ ಮಕ್ಕಳ ವಿಚಾರದಲ್ಲಿ ಬಂದಾಗೆಲ್ಲ, ಯಾರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು ಇತ್ತು ಅಂತ ಹೇಳಿದ್ರೂ ಅಂತಹ ಸಾಮಾನ್ಯವಾದಂತಹದ್ದು ವಿಚಾರ ಇದು. ಅಂತಹವ್ರಿಗೂ ಸಹ ಏನಾಗುತ್ತೆ, ಮಕ್ಕಳ ವಿಚಾರದಲ್ಲಿ ವಿಳಂಬ ಆಗುವಂಥದ್ದಿದೆ. ಹಾಗಾಗಿ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಅದರಲ್ಲಿ ಮಕರ ರಾಶಿಯಲ್ಲಿ ರಾಹು ಇದ್ದಾನೆ. ಅದೇ ಮಕರ ರಾಶಿಯಲ್ಲಿ ರಾಹು ಕಾಂಬಿನೇಷನ್ಸ್ ಅಲ್ಲಿ ಗುರು ಏನಾದರೂ ಇತ್ತು, ರಾಹು ಗುರು ಎರಡೂ ಇತ್ತು ಅಂದ್ರೇನು ಮಕ್ಕಳು ಆಗದಿರ ಹೋಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಪದೇ ಪದೇ ಗರ್ಭಪಾತ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಆದರೆ ಯೋಗ ಇದೆ, ಖಂಡಿತ ಆಗ್ಲಿಕ್ಕೆ ಉಂಟು. ನೀವು ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ಳುವಂಥದ್ದು. ಮೊನ್ನೆ ಒಬ್ರಿಗೆ ಹೇಳ್ತಾ ಇದ್ದೆ, ಈ ಮಕ್ಕಳ ವಿಚಾರದಲ್ಲಿ ರಾಹು ಪಂಚಮ ಸ್ಥಾನದಲ್ಲಿ ಇದ್ರೆ ಏನು ಮಾಡ್ಕೋಬಹುದು ಅನ್ನುವಂಥ ವಿಚಾರ. ಅದರಲ್ಲಿ ಪಂಚಮ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ರಾಹು ಇದ್ದಾನೆ. ಈ ಥರ ಕಾಂಬಿನೇಷನ್ಸ್ ಇದ್ದಾಗ ರಾಹುಗೆ ಯಾವ ಧಾನ್ಯ? ಉದ್ದಿನ ಕಾಳು ಅಲ್ವಾ? ಉದ್ದಿನ ಕಾಳು ಮತ್ತು ಪುತ್ರಕಾರಕ ಯಾರು? ಗುರು ಗ್ರಹ ಆಗಿರ್ತಾನೆ. ಗುರುವಿನ ಧಾನ್ಯ ಬಂದು ಕಡಲೆಕಾಳಾಗಿರುತ್ತೆ, ಮತ್ತು ಅಕ್ಕಿ. ಈ 3 ಧಾನ್ಯವನ್ನು ಪೂಜಿಸಿ ಪುಡಿ ಮಾಡಿ ಅದನ್ನು ತಂಬಿಟ್ಟು ರೀತಿಯಲ್ಲಿ ಮಾಡಿ ಹಾಲು, ತುಪ್ಪ, ಜೇನುತುಪ್ಪ ಈ 3ನ್ನು ಬೆರೆಸಿ ಅದನ್ನು ಚಿಕ್ಕ ಚಿಕ್ಕ ದೀಪವಾಗಿ, ಅಂದರೆ ದೀಪದ ಆಕಾರವಾಗಿ ಮಾಡಿ ಒಂದು ತುಪ್ಪದ ದೀಪವನ್ನು ದುರ್ಗಾದೇವಿಯ ದೇವಸ್ಥಾನ, ನಿಮ್ಮ ನಕ್ಷತ್ರ ಆಗ್ಬೋದು ಅಥವಾ ಗುರುವಾರ ದಿನ ಅದನ್ನು ದೀಪವಾಗಿ ಹಚ್ಚೋದ್ರಿಂದನೂ ಮಕ್ಕಳ ವಿಚಾರದಲ್ಲಿ ಅನುಕೂಲ ಇದೆಯಮ್ಮ. ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಜಾತಕದಲ್ಲಿ ಸಹ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ದೋಷಗಳಿಲ್ಲ. ಅಂದರೆ ಅಲ್ಪಕಾಲ ಸರ್ಪದೋಷ ಅಂತ ಮಾತ್ರ ಇದೆ. ಪರಿಪೂರ್ಣವಾದಂಥ ಫಲ ಕೊಡೋದೇ ಇಲ್ಲ ಅನ್ನುವಂಥದ್ದೇನಿಲ್ಲ. ಖಂಡಿತ ನಾನು ಹೇಳಿರುವಂತಹ ಒಂದು ಚಿಕ್ಕದಾದಂಥ ಪೂಜೆಯನ್ನು ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಹೇಮಾ. ಹಾಗೆ ಬೇಲೂರಿನಿಂದ ಸುನೀತಾ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರು ಹೇಳಿಮ್ಮ. ಆದಿತ್ಯ. ಆದಿತ್ಯ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 10/1/97. 10/1/97. ಬೆಳಿಗ್ಗೆ 10:40ರಿಂದ 11 ಗಂಟೆ ಒಳಗಡೆ ಚಿಕ್ಕಮಗಳೂರು ಹುಟ್ಟಿದ ಸ್ಥಳ. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿಮ್ಮ.
ಆಯ್ತು. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನೋಡಮ್ಮ, ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಬರುತ್ತೆ. ಇಲ್ಲ, ಉತ್ತರಾಷಾಢ ನಕ್ಷತ್ರ 4ನೇ ಪದ ಮಕರ ರಾಶಿ ಗುರುಜಿ. 10/7/90. 10/1/97. 10 ಒಂದನೇ ತಿಂಗಳಿಲ್ಲ, 1ನೇ ತಿಂಗಳು ಜನವರಿಯಲ್ಲಿ. ಓಕೆ ಅಮ್ಮ. ಏನ್ ಮಾಡ್ತಾ ಇದ್ದಾನೆ ಮಗ? ಇಂಜಿನಿಯರಿಂಗ್ ಮುಗೀತು ಗುರುಜಿ. ಈಗ ಒಂದು ಕಂಪನಿಯಲ್ಲಿ ಇದ್ದ, ಅದು ಯಾಕೋ ಕಿರಿಕಿರಿ ಆಯ್ತು ಅಂತ ಬಿಟ್ಟಿದ್ದಾನೆ. ಇನ್ನ ಒಳ್ಳೆ ಕಂಪನಿ ಸಿಗುತ್ತಾ, ಯಾವಾಗ ಆಗುತ್ತೆ ಕೇಳ್ಬೇಕಿತ್ತು. ಈಗ 29ನೇ ತಾರೀಕು ಅಂದ್ರೆ ಇದೇ ತಿಂಗಳು 29ನೇ ತಾರೀಕು ಗುರು ವಕ್ರ ದೃಷ್ಟಿಯಾಗಿ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನಮ್ಮ. 1 ತಿಂಗಳ ಪ್ರಭಾವ ಕೆಲವು ರಾಶಿಗಳಿಗೆ ಗುರು ವಕ್ರನಾಗಿದ್ದಾಗ ಸ್ವಲ್ಪ ಅಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಈಗಾಗಲೇ ಗುರು ಅನುಗ್ರಹ ಇದ್ರೂ ಸಹ ಗುರು ವಕ್ರನಾದಾಗ ಕೆಲವು ರಾಶಿಗಳಿಗೆ ತೊಂದರೆ ಆಗುವಂಥದ್ದಿರುತ್ತೆ. ಆದಷ್ಟು ಸಹ ಈಗಿನ ಪ್ರಸ್ತುತ ದಿನದಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಹನುಮಂತನ ಆರಾಧನೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ದಶಮ ಸ್ಥಾನ ಅಂತ ಹೇಳ್ತೀವಿ, ಉದ್ಯೋಗ ಸ್ಥಾನ ವಿಚಾರದಲ್ಲಿ ನೀವು ಕೇಳ್ತಾ ಇದ್ದೀರಾ. ಆದಷ್ಟು ಸಹ ದಶಮ ಸ್ಥಾನಾಧಿಪತಿ ಗುರುನೇ ಆಗಿರೋದ್ರಿಂದ ಆದಷ್ಟು ಗುರುವಿನ ಧಾನ್ಯ ಬಂದು ಕಡಲೆಕಾಳು. ದಶಮ ಸ್ಥಾನಕ್ಕೆ ಧನುರ್ ರಾಶಿಗೆ ಬಂದು ಗುರು ವಕ್ರನಾಗಿದ್ದಾಗನೂ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆಗಳು ಈ ರೀತಿ ಸಹಜವಾಗಿ ಬರೋದು ಇರುತ್ತೆ. ಕಡಲೆಕಾಳು ಗೋಧಿಯನ್ನು ಎರಡೂ ಸಹ ಪೂಜೆ ಮಾಡಿ ಅವನ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ರಾಮರ ದೇವಸ್ಥಾನ, ಯಾಕಂದರೆ ಸೂರ್ಯನಾರಾಯಣ ದೇವಸ್ಥಾನಗಳು ಸಿಗೋದು ಕಷ್ಟ ಇದೆ, ಹಾಗಾಗಿ ರಾಮರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಒಂದು ದಾನವಾಗಿ ಕೊಡೋದ್ರಿಂದ ಕಡಲೆಕಾಳು ಗೋಧಿಯನ್ನು ಬೇಗ ಕೆಲಸ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ಇದ್ರೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತಮ್ಮ. ಇಷ್ಟು ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುನೀತಾ. ಹಾಗೆ ಚಳ್ಳಕೆರೆಯಿಂದ ಶಿಲ್ಪಾ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಮ್ಮ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹೆಸರು ಹೇಳಿಮ್ಮ ನಿಮ್ಮ ತಮ್ಮಂದು? ತಿಪ್ಪೇಶ್. ತಿಪ್ಪೇಶ್ ಹುಟ್ಟಿದ ದಿನಾಂಕ ತಿಳಿಸಿ. 23/6/1988 ಮೇಡಮ್. 23/6/1988. ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿಮ್ಮ. ಬೆಳಗ್ಗೆ 8:55 ಮೇಡಮ್. ಬೆಳಗ್ಗೆ 8:55. ಮೇಡಮ್. ಹುಟ್ಟಿದ ಸ್ಥಳ ದಾವಣಗೆರೆ ಮೇಡಮ್. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರ, ಆಗ್ತಾ ಇಲ್ವಾ? ಗುರುಜಿ, ಆಗ್ತಾ ಇಲ್ಲ. ಅಲ್ಲಿ ಜಾತಕವನ್ನು ತೋರಿಸಿ ಏನಾದ್ರೂ ಈ ಕದಲಿ ವಿವಾಹ ಅಂತ ಏನಾದ್ರು ಮಾಡಿಸಿದ್ರೇನಮ್ಮ? ಏನು ಮಾಡಿಸಿಲ್ಲ ಗುರುಜಿ. ಅವನ ಜಾತಕದಲ್ಲಿ ಕುಜ ರಾಹು ಕಾಂಬಿನೇಷನ್ಸ್ ಇದೆ. ಅದು ಅಷ್ಟಮದಲ್ಲಿ ಕುಜ ಇದ್ದಾನೆ. ಈ ಅಷ್ಟಮದಲ್ಲಿ ಕುಜ ಇತ್ತು ಅಂದರೆ ವಿವಾಹಕ್ಕೆ ಕಂಟಕ, ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಲೇಟ್ ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಈ ರಾಹು ಕೇತು ಇರೋದಾಗಲಿ ಅಥವಾ ರಾಹು ಮತ್ತು ರಾಹು ಕೇತು ಅಂತ ಹೇಳಿದ್ರೆ ಅಪೋಸಿಟ್ ಇರುತ್ತೆ. ಹಾಗಾಗಿ ಕುಜನ್ ಜೊತೆ ರಾಹು ಇರುವಂಥದ್ದಾಗಲಿ ಅಥವಾ ಕುಜನ್ ಗ್ರಹದ ಜೊತೆ ಏನಾದರೂ ಕೇತು ಕಾಂಬಿನೇಷನ್ಸು ಅಥವಾ ಕುಜನ್ ಜೊತೆ ಶನಿ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ. ಆದರೆ ಈ ಹುಡುಗನ ಜಾತಕದ ಅನುಸಾರವಾಗಿ ಅಷ್ಟಮ ಸ್ಥಾನ ಅಂದರೆ 8ನೇ ಸ್ಥಾನದಲ್ಲಿ ಅದು ಕುಂಭರಾಶಿಯಲ್ಲಿ ಕುಜ ಮತ್ತು ರಾಹು ಕಾಂಬಿನೇಷನ್ಸಲ್ಲಿ ಇರೋದ್ರಿಂದ ವಿವಾಹ ಬಹಳ ಲೇಟ್ ಆಗುವಂಥದ್ದು ಇರುತ್ತೆ. ಈ ಹುಡುಗನಿಗೆ ಕದಲಿ ವಿವಾಹ ಅಂತ ಏನಮ್ಮಾದ್ರು ಈಗ ಪ್ರಾರಂಭದಲ್ಲಿ ಮಾಡಿದ್ದೇ ಆಯಿತು ಅಂದರೆ ಇದೇ ವರ್ಷದಲ್ಲಿ ಅನುಕೂಲ ಆಗುವಂಥದ್ದು ಇದೆಯಮ್ಮ. ಹಾಗಾಗಿ ಕದಲಿ ವಿವಾಹವನ್ನು ಮಾಡಿಸಿ, ಅಥವಾ ಇದೆಲ್ಲ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೇನು ಅವನ ನಕ್ಷತ್ರ ದಿವಸ, ಹಸ್ತ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಒಂದು ಸ್ವಲ್ಪ ತೊಗರಿ ಕಾಳು ಮತ್ತು ಉದ್ದಿನ ಕಾಳು ಎರಡೂ ನೆನೆಸಿ ಮೊಳಕೆ ಬರಬೇಕು. ಆ ರೀತಿ ಬಂದಂತಹದನ್ನು ಒಂದು ಸ್ವಲ್ಪ ಬೆಲ್ಲ ಬಾಳೆನ ಜೊತೆ ಹಸುಗೆ ತಿನ್ನಿಸ್ತಾ ಬರಬೇಕು. ಈ ಪ್ರಕ್ರಿಯೆನ ಸತತವಾಗಿ ಮಾಡ್ತಾ ಬರಬೇಕು. ಈ ರೀತಿ ಮಾಡಿ ಖಂಡಿತ ಮದುವೆ ಸೆಟ್ ಆಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಶಿಲ್ಪಾ. ಗುರುಜಿ, ಹಾಗೆ ರಾಜಕೀಯದಲ್ಲಿ ಇರೋರು ಏಳಿಗೆ ಕಾಣಬೇಕು ಅಂತಂದ್ರೆ ಯಾವ ಒಂದು ದೇವ್ರನ್ನ ಪೂಜೆ ಮಾಡಬೇಕು? ಹಾಗೆ ಈಗ ಚುನಾವಣೆನೂ ಶುರುವಾಗಿದೆ, ಸ್ಪರ್ಧಿಗಳು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದಕ್ಕೆ ದೈವ ಬಲ ಹೇಗೆ ಬೆಂಬಲ ನೀಡುತ್ತೆ ಗುರು? ಸಾಮಾನ್ಯವಾಗಿ ನೋಡಿ ಗಮನಿಸಬಹುದು, ಈ ದೈವ ಶಕ್ತಿ ಇತ್ತು ಅಂದ್ರೇನು ಕೆಲವೊಮ್ಮೆ ಗುರುಬಲ ಇಲ್ಲದಂಥ ಪಕ್ಷದಲ್ಲಿ ಅಥವಾ ದಶಾಭುಕ್ತಿ ಕೆಲವೊಂದು ಕಾಂಬಿನೇಷನ್ ಸರಿಯಾಗಿಲ್ಲ ಅಂದ್ರೇನು ದೈವ ಬಲದಿಂದ ನಡೆಯುವಂಥದ್ದು ಇರುತ್ತೆ. ಇವತ್ತು ಅಷ್ಟೇ ಎಷ್ಟೋ ಒಂದು ರಾಜಕೀಯ ವ್ಯಕ್ತಿಗಳು ದೈವ ಬಲದಿಂದನೂ ಸಹ ಇವತ್ತು ರಾಜಕೀಯದಲ್ಲೇ ಇದ್ದಾರೆ. ಯಾಕಂದರೆ ದೈವ ಶಕ್ತಿ ಇತ್ತು ಅಂದರೆ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾನು ಬಹಳ ಒಂದು 9 ವರ್ಷದಿಂದ ಪ್ರತ್ಯಂಗಿರಿ ಹೋಮವನ್ನು ಮಾಡಿಸ್ತಾ ಇದ್ದೀನಿ. ಅದು ಬಹಳ ಜನಕ್ಕೆ ಅನುಕೂಲ ಆಗಿದೆ. ಆದರೆ ಈ ಪ್ರತ್ಯಂಗಿರಿ ಹೋಮ ಏನಿದೆ ಅದಕ್ಕೆ 10ರಷ್ಟು ಫಲವನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲಾ ನರಸಿಂಹ ಹೋಮ. ಬಹಳ ಅದ್ಭುತವಾದಂತಹ ಇದು. ಇದನ್ನು ಯಾರು ಮಾಡಿಸ್ತಾರೋ ಅವರು ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಹೇರ್ತಾರೆ ಅನ್ನುವಂಥದ್ದು ಬಹಳ ತಾಳೆಗೆರೆಯಲ್ಲಿ ಇರುವಂಥದ್ದು. ಇಡೀ
ಈ ಹೋಮವನ್ನು ಇಡೀ ನಮ್ಮ ಕರ್ನಾಟಕ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರದೇಶದಲ್ಲಾಗಲಿ ಯಾರೂ ಸಹ ಇದುವರೆಗೂ ಮಾಡಿಲ್ಲ. ಇದು ಇಂದಿನ ಕಾಲದಲ್ಲಿ ರಾಜಮನೆತನದವರು ಮಾತ್ರ ಆಚರಣೆ ಇತ್ತು. ಕಾಲಕ್ರಮೇಣ ಏನಾಯಿತು, ಅದು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಹೋಯಿತು, ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಇರುವಂತಹದ್ದು ಅಂತ ಹೇಳಿದ್ರೆ ನೋಡಿ, ಮಂತ್ರದಲ್ಲಿ ಕೆಲವೊಂದು ಶಕ್ತಿ ಹೇಗಿರುತ್ತೋ ನಾನು ಹೇಳುವಂಥದ್ದು ನೋಡಿ, ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲಾ ನರಸಿಂಹ ಒಂದು ಹೋಮ ನಾವು ಗಮನಿಸಬಹುದು. ಇವತ್ತು ಅಷ್ಟೇ ಇಂದಿನ ಒಂದು ರಾಜಮನೆತನದವರು ಒಂದು ಲಾಂಛನ ಇರ್ತಾ ಇದ್ರು, ಗಂಡ ಬೇರುಂಡ ಅಂತ. ಅದ್ರ ಮುಂದೆ ಯಾವುದೂ ರೀತಿಯಾದಂತಹದ್ದು ಸೋಲು ಇರ್ತಾ ಇರಲಿಲ್ಲ, ಗೆಲುವು. ಇವತ್ತು ಸಹ ನಾವು ಪೊಲೀಸು ಇದರಲ್ಲಿ ವೃತ್ತಿಯಲ್ಲಿರುವಂಥವು ನೋಡಿದ್ರೆ ಟೋಪಿಯಲ್ಲಿ ಸಹ ಗಂಡ ಬೇರುಂಡಂದು ಒಂದು ಭಾವಚಿತ್ರವನ್ನು ನಾವು ಗಮನಿಸಬಹುದು. ಅಷ್ಟು ಶಕ್ತಿ ಇರುವಂತಹ ಒಂದು ಹೋಮ ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲಾ ನರಸಿಂಹ ಹೋಮ. ಇದು ಯಾರು ಮಾಡಿಸ್ತಾರೋ ಅವರಿಗೆ ಖಚಿತವಾಗಿ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಹ ಮಾಡ್ಕೋಬಹುದು. ಮತ್ತು ಅದರ ಜೊತೆಗೆ ಒಂದು ಮನೆ ದೇವರ ಆರಾಧನೆ, ಮತ್ತು ಸಾಮಾನ್ಯವಾಗಿ ಕೆಲವೊಂದು ದಶಾಭುಕ್ತಿ ಆಧಾರದ ಮೇಲೆ ಯೋಗಗಳು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಗೆಲುವು ಖಚಿತವಾಗಿ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಜಕಾರಣಿ ಆಗಿರುವಂಥವ್ರು ಯಾರೇ ಆಗ್ಬೋದು, ಅದು ಒಂದು ಪಾಸಿಟಿವ್ ದೃಷ್ಟಿ ಸಹಜವಾಗಿರುತ್ತೆ. ಈ ಕಾಲಭೈರವ ಒಂದು ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಲ್ಲಿಯೂ ಗೆಲುವು ಕಾಣುವಂಥದ್ದಿರುತ್ತೆ. ಮತ್ತು ಪ್ರತ್ಯಂಗಿರಿ ದೇವಿ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಆರಾಧನೆ ಮಾಡ್ಕೊಳ್ಳೋದ್ರಿಂದನೂ ಫಲ ಲಭ್ಯ ಆಗಲಿಕ್ಕೆ ಇರುತ್ತಮ್ಮ. ಓಕೆ ಗುರುಜಿ, ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಇವತ್ತು ಸಣ್ಣದಾದಂತಹ ವಿಚಾರ, ದಾನದ ವಿಚಾರದಲ್ಲಿ ಒಂದು ಸರಳವಾದಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಏನಿದೆ ಅಂತ. ನೋಡಿ, ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ಅಮಾವಾಸ್ಯೆ ತಿಥಿಯಂದು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸಿರುವಂಥದ್ದು ಹಳೆ ಬಟ್ಟೆ ಆಗಬಹುದು ಅಥವಾ ಹಳೆ ವಸ್ತುಗಳನ್ನು ಯಾರಿಗೂ ಕೊಡಬಾರ್ದು. ನಾವು ಮಂಗಳವಾರ ಶುಕ್ರವಾರ ಯಾಕೆ ಕೊಡಬಾರ್ದು, ಅಮಾವಾಸ್ಯೆ ತಿಥಿ ಯಾವಾಗ ಕೊಡಬಾರ್ದು, ಇವೆಲ್ಲ ನಾವು ಗಮನಿಸಿದಾಗ ಒಂದು ಆತನಿಗೆ ನೀವು ದಾನ ಅಂತ ಯಾವುದೇ ವಸ್ತು, ಬಟ್ಟೆ ಹಾಕ್ಕೊಳ್ಬೋದು, ನೀವು ಹಾಕ್ಕೊಂಡಿರೋ ಹಳೆ ಬಟ್ಟೆಯನ್ನು ಕೊಡುವಂಥದ್ದು. ಕೆಲವೊಂದು ಕರ್ಮಗಳ ಅನುಸಾರವಾಗಿ ಸಮಸ್ಯೆಗಳೇ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ. ಆದಷ್ಟು ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ದಿವಸ ಕೊಡಕ್ಕೆ ಹೋಗಬೇಡಿ. ಅದು ಲಕ್ಷ್ಮೀ ಕಟಾಕ್ಷನೂ ಹೋಗುತ್ತೆ, ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಾಡುವಂಥದ್ದು ಇರುತ್ತೆ. ಇದು ಚಿಕ್ಕದಾದಂತಹ ಸರಳವಾದಂಥ ವಿಚಾರ, ತಿಳ್ಕೊಳ್ಳೇಬೇಕಾಗಿರುವಂಥ ವಿಚಾರ ಆಗಿರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಯೋಗ ಯಾರಿಗೆ ಇದೆ, ರಾಜಕೀಯದಲ್ಲಿ ಅದೃಷ್ಟನ ಹೇಗೆ ಹೊಲಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ಹರೇ ಶ್ರೀನಿವಾಸ.